ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ರೈಟ್ ಕೂಡ ಅಷ್ಟೇ ತುಂಬ ಸಸ್ತವಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನಾಳೆಗೆ ರಿಜಿಸ್ಟರ್ ಮಾಡ್ಕೋಬೋದು, ಆ ಥರ ಇದೆ ಸ್ನೇಹಿತರೆ. ಜಾಗ ಸೂಪರ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ವಾತಾವರಣ. ಇಲ್ಲಿ ನಾವು ಯಾವತ್ತೂ ಅಷ್ಟೇ ಪ್ರಕೃತಿಗೆ ಪ್ರತಿಯೊಬ್ಬರು ಮನಸ್ಸೋಲ್ತೀವಿ. ಇಲ್ಲೂ ಕೂಡ ಅಷ್ಟೇ, ನಾವು ಆ ಲ್ಯಾಂಡ್ಗೆ ಹೋಗೋ ತನಕನೂ ಸುತ್ತಮುತ್ತಲಿನ ಪರಿಸರ ನಮ್ಮನ್ನು ಅಷ್ಟು ಆಶ್ಚರ್ಯಚಕಿತಪಡಿಸುತ್ತೆ. ಅಂದರೆ ನೋಡೋಕ್ಕೆ ಅಷ್ಟು ಸುಂದರವಾಗಿದೆ. ಬ್ಯೂಟಿಫುಲ್ ಪ್ಲೇಸ್, ಒಳ್ಳೆ ಜಾಗ. ಲ್ಯಾಂಡ್ಲಿ ಸ್ವಲ್ಪ ಕೆಲಸ ಇದೆ ಸ್ನೇಹಿತರೆ. ನಮಗೆ ವಾತಾವರಣ ಎಷ್ಟು ಮುಖ್ಯ ಸುತ್ತಮುತ್ತ, ಅಲ್ಲೂ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್. ನಮಗೆ ಜಾಗ ಚೆನ್ನಾಗಿದೆ, ಪ್ರತಿಯೊಂದು ಅಷ್ಟೇ ಸೂಪರಾಗಿದೆ ಮಾತ್ರ. ಇಲ್ಲಿ ಸ್ವಲ್ಪ ಕಲ್ಲು ಕೂಡ ಬರ್ತವೆ. ಆಮೇಲೆ ಹೇಳಿಲ್ಲ ನಾಗರಾಜ್ ಅಂತ ಅಂದ್ಕೋಬೇಡಿ, ಕೆಳಗಡೆ ಕಲ್ಲಿದ್ದಾವೆ. ಮಳೆಗಾಲದಲ್ಲಿ ನೀರು ಸುತ್ತಮುತ್ತ ಹರಿತವೆ. ಕೆಳಗಡೆ ಹಳ್ಳ ಹರಿಯುತ್ತೆ. ನಮಗೆ ಕೆಳಗಡೆ ಹಳ್ಳ ಇರೋದ್ರಿಂದ ಅಲ್ಲಿ ನೀರು ಹರಿಯುತ್ತೆ. ಬಟ್ ನಮಗೆ ಲ್ಯಾಂಡ್ಗೇನು ತೊಂದರೆ ಇಲ್ಲ, ಲ್ಯಾಂಡ್ ತುಂಬ ಹೈಟ್ಲಿದೆ. ಇಲ್ಲಿ ಗಿಡನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆ ಬೆಳೆಗಳನ್ನ ನಾವಿಲ್ಲಿ ಬೆಳೆಬೋದು ಸ್ನೇಹಿತರೆ. ನೀವು ಯಾವುದೇ ಬೆಳೆ ಹಾಕಿದ್ರು ಇಲ್ಲಿ ಸೂಪರಾಗಿ ಬರುತ್ತೆ. ಆದರೆ ರೆಡ್ ಸಾಯಿಲು ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನಮಗೆ ಇವತ್ತು ನಾವು ಹೇಳೋದಲ್ಲ, ರೈಟ್ ಕೂಡ ಅಷ್ಟೇ. ಇವರು ಬರೀ ಎಕರೆಗೆ 16 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಪರ್ ಎಕರ್ 16 ಲ್ಯಾಕ್ ಅಂತ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ನಿಮಗೆ ಬೆಂಗಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 140 ಆಗುತ್ತೆ. ಒಳ್ಳೆ ಜಾಗ, ಒಳ್ಳೆ ಪ್ರಕೃತಿ. ನಾವು ಯಾವಾಗಲೂ ಸಾಮಾನ್ಯವಾಗಿ ಹೊರಗಡೆ ಇರೋದು ಕಾಮನ್ನು. ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಿ ವಾತಾವರಣ ಹೆಂಗಿದೆ ಏನು ಅಂತ. ಇವತ್ತು ನಮಗೆ ಈ ಥರ ಪ್ರಕೃತಿ ಸಿಗೋದು ತುಂಬ ಕಷ್ಟ ಇದೆ. ಕಷ್ಟ ಇದೆ ಅಂತ ಹೇಳೋದಕ್ಕಿಂತ ಒಳ್ಳೆ ಜಾಗ, ಒಳ್ಳೆ ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ಸೊಬಗು. ಆ ಸುತ್ತಮುತ್ತಲಿನ ಪ್ರಕೃತಿ ಮಧ್ಯದಲ್ಲಿ ನಾವು ತೋಟ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಅಲ್ಲಿದ್ದರೆ ಇನ್ನೂ ಸೂಪರಾಗಿರುತ್ತೆ. ನಾವು ಎಲ್ಲೇ ಆಗಲಿ ಎಲ್ಲೇ ಹೋಗಲಿ ನಮಗೆ ವಾತಾವರಣ ಇಂಪಾರ್ಟೆಂಟ್ ಸ್ನೇಹಿತರೆ. ವಾತಾವರಣ ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೂ ನಾವು ಮಾಡ್ಬೋದು, ಬೆಳಿಬೋದು. ಪ್ರತಿಯೊಂದು ಕೂಡ ನಮಗೆ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ದಾರಿ ಕೂಡ ಇದೆ ಇದಕ್ಕೆ. ನಾವೇನಿಲ್ಲಿ ಯಾವುದೇ ಜಮೀನು ಮೇಲೆ ಹೋಗೋವಂಥದ್ದಿಲ್ಲ. 2 ಕಡೆ ದಾರಿ ಇದೆ ಸ್ನೇಹಿತರೆ. ಒಳ್ಳೆ ಜಾಗ. ನಾವಿಲ್ಲಿ ಬೆಳೆ ಬೇಕಾದ್ರೂ ಬೆಳಿಬೋದು, ಇಲ್ಲಿ ಸೊಪ್ಪು ತರಕಾರಿನಾದ್ರೂ ಬೆಳಿಬೋದು. ಅದು ಹೇಳ್ದಲ್ಲ, ನಾವು ಫ್ರೀ ಇದ್ದಾಗ ಬಂದು ಈ ಥರ ಜಾಗಗಳಲ್ಲಿ ನಾವು ವರ್ಕ್ ಮಾಡ್ಕೊಂಡಿದ್ದರೆ ಪ್ರತಿಯೊಬ್ಬ ಮನುಷ್ಯನ ಹೆಲ್ತ್ ಮಾತ್ರ ಸೂಪರಾಗಿರುತ್ತೆ. ಅದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಇವತ್ತು ನಾವು ಹೇಳೋವಂಥದ್ದೆಲ್ಲ ಯಾವಾಗಲೂ ಅಷ್ಟೇ ಪ್ರಕೃತಿ ಒಂದಿಗೆ ಒಡನಾಟ. ಯಾವುದೇ ವ್ಯಕ್ತಿಗಾಗಲಿ ಯಾರೇ ಆಗಿರಲಿ ಚೆನ್ನಾಗಿದ್ದಷ್ಟು ಅವರು ತುಂಬ ಆರೋಗ್ಯವಂತರಾಗಿರ್ತಾರೆ. ಇವತ್ತು ನಾವು ಕೂಡ ಅಷ್ಟೇ ಶ್ರಮ ಪಡೋದೇ ಪ್ರತಿಯೊಬ್ಬರು ಆರೋಗ್ಯಕ್ಕಾಗಿಯೇ. ನಾವು ಅದನ್ನೆಲ್ಲ ಪಡ್ಕೋಬೇಕು ಅಂತಂದರೆ ಇವತ್ತು ನೋಡಿ ಎಷ್ಟು ಬಿಸಿಲಿದೆ, ವಾತಾವರಣ ಹೆಂಗಿದೆ, ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ನಾವು ಆದಷ್ಟು ಗಿಡ ಮರಗಳನ್ನ ಬೆಳೆಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಹೇಳ್ಬೋದು ನಾವು ಅಷ್ಟೇ, ಅದು ಮಾಡೋಕ್ಕಲ್ಲ. ಅಂದರೆ ಭೂಮಿ ಇರೋಂಥವ್ರು ಆರಾಮಾಗಿ ಒಳ್ಳೆ ಬೆಳೆಗಳನ್ನ ಬೆಳೆದು ಒಳ್ಳೆ ನಮಗೆ ಬೇಕಾದ ರೀತಿಯಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ ಪ್ರತಿಯೊಂದನ್ನು ಕೂಡ ನಾವು
ಅಚ್ಚುಕಟ್ಟಾಗಿ ಇಲ್ಲಿ ಬೆಳೆದ್ರೆ ನಾವು ಏನು ಮಾಡೋದು ಅಂತಂದರೆ ಅಷ್ಟು ಬೆಳೆದ್ರೆ ಸಾಕು. ನಾವು ಭೂಮಿನ ಒಂದು ಲೆವೆಲ್ ಮಾಡ್ಕೊಂಡು ನಾವು ಈ ಥರ ಬೆಳೆಗಳನ್ನ ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ. ಪ್ರಕೃತಿಗೆ ನಾವು ಏನು ಕೊಡೋಕ್ಕಾಗಲ್ಲ. ಅಂದರೆ ನಾವು ಪ್ರಕೃತಿ ಒಂದಕ್ಕೆ ಸೇರಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನಾವು ಒಂದೊಂದು ತೋಟ ಒಂದೊಂದು ಗಿಡಗಳು ಹಾಕಿದಾಗಲೂ ಅದು ಅಚ್ಚುಕಟ್ಟಾಗಿ ಫಲ ಕೊಡೋಕ್ಕೆ ಬಂದಾಗ ನಾವು ಹೇಳ್ಕೊತೀವಿ, ನಾನು ಹಾಕಿದ ಗಿಡ ತುಂಬ ಚೆನ್ನಾಗಿದೆ, ನಾನು ಹಿಂಗೆ ಹಾಕಿದೆ ಅನ್ನೋದು ಹೇಳ್ತೀವಿ. ಯಾರಾದರೂ ಅಷ್ಟೇ ನಾವು ಹೇಳ್ಕೊಳ್ದಂಗೆ ನಾವು ಹಾಕಿದ ಗಿಡ ಈಗ ಫಲ ಕೊಡ್ತಾಯಿದೆ, ನಾನು ಎಷ್ಟು ಚೆನ್ನಾಗಿ ನೆಟ್ಟಿದ್ದೀನಿ, ಹೆಂಗೆ ಆ ಥರ ನಾವು ಏನೇ ವರ್ಕ್ ಮಾಡಿದ್ರೂ ಮನುಷ್ಯನಿಗೆ ಇದೊಂದು ಆಸೆ. ನೋಡಿ, ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ನಾವು ಬೇಕಾದ ಬೆಳೆಗಳನ್ನ ತೋಟ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಇವತ್ತಿನ ದೃಷ್ಟಿಗಂತಲ್ಲ, ಇವತ್ತು ನಮಗೆ ಏನೇ ಇದು ದೂರ ಇರಬಹುದು ಸ್ನೇಹಿತರೆ. ಯಾಕೆಂದರೆ ಈ ರೇಟ್ಗೆ ನಮಗೆಲ್ಲೂ ಕೂಡ ಸಿಗೋಲ್ಲ. ಇದು ಏನು ದೂರ ಇದೆ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ. ನಾವು ರಜೆಗಳ ಟೈಮ್ಲಿ ಬಂದು ಇಲ್ಲಿ ಆರಾಮಾಗಿ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟು ಕಡಿಮೆ ಬೆಲೆಗೆ ನಮಗೆಲ್ಲೂ ಕೂಡ ಲ್ಯಾಂಡ್ಗಳು ಸಿಗೋಲ್ಲ. ಎಷ್ಟೇ ದೂರ ಹೋದ್ರೂ ತುಂಬ ಸಸ್ತಾ ರೇಟ್ಗಳು ಸ್ನೇಹಿತರೆ ಇವೆಲ್ಲ. ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬರು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ನನಗೆ ಒಳ್ಳೆ ಲ್ಯಾಂಡ್ ಬೇಕು, ಒಳ್ಳೆ ಜಾಗ ಬೇಕು ಅನ್ನೋರಿಗೆ, ನಂಗೆ ಕಡಿಮೆ ರೇಟ್ಲಿ ಲ್ಯಾಂಡ್ ಬೇಕು ಅನ್ನೋರಿಗೆ ಇದು ತುಂಬ ಸೂಕ್ತವಾಗಿದೆ. ನಾವು ದೂರ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.